ಆತ್ಮೀಯ H16 ನ್ಯೂಸ್ ಅಥವಾ ಶ್ರೀ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬಹಳ ಪ್ರಮುಖವಾದ ವಿಷಯ ಚರ್ಚೆ ಮಾಡಬೇಕಾಗಿದ್ದು KPSC, ಕರ್ನಾಟಕದ ಯುವಕರ ಕನಸು. KPSC ಅಲ್ಲದಕ್ಕೆ ಕರಡಿಬೇಕು ಅನ್ನೋ ಕಾರಣಕ್ಕಾಗಿ KPSC ಎಕ್ಸಾಮ್ಗಾಗಿ ಗ್ರೇಡ್ 1 ಇರಲಿ, ಗ್ರೇಡ್ 2 ಇರಲಿ, ತಹಶೀಲ್ದಾರ್ ಆಯಿತು, EC ಆಯಿತು, DC ಆಯಿತು, DC ಬರೋದಿಲ್ಲ, ಪ್ರಮೋಟೆಡ್ ಆಗೋಕ್ಕಾಗಲಿ, ಕ್ಲಾಸ್ 1 ಅಧಿಕಾರಿಗಳಾಯಿತು, ಕ್ಲಾಸ್ 2 ಅಧಿಕಾರಿಗಳಾಯಿತು, ಸೆಲೆಕ್ಷನ್ ಮಾಡೋದಾಗಲಿ ಎಷ್ಟೋ ಜನರನ್ನು ಸೆಲೆಕ್ಷನ್ ಮಾಡೋದಕ್ಕಾಗಿ ಒಂದು ಕೇಂದ್ರ ಬಿಂದು KPSC ಸ್ವಾಯತ್ತ ಸಂಸ್ಥೆ. ಅದರಲ್ಲಿ ಯಾರೂ ಕೈ ಆಡಿಸುವಾಗಿಲ್ಲ. ನಾವೇನೇನು ಭಾಳ ಬರ್ಕೊಂಡಿದ್ದೀವಿ ಅದರಲ್ಲ. ಅದರ ದುರಂತ ಏನಪ್ಪ ಅಂತಂದ್ರೆ ಅದರಲ್ಲಿ ಅಧ್ಯಕ್ಷರು, ಅಲ್ಲಿ ಸದಸ್ಯರು, ಅಲ್ಲಿ ಎಲ್ಲರೂ ಏನು ರಾಜಕೀಯ ಜನ ಒಳಗೆ ಸೇರಿರ್ತಾರೆ. ರಾಜಕೀಯ ಜನರಿಂದ ಆಯ್ಕೆ ಆದಂಥ ಜನ ಇತ್ತೀಚೆಗೆ ಏನು ಒಳಗೆ ಹೋಗಿ ಇತ್ತೀಚೆಲ್ಲ ಭಾಳ ದಿನಗಳಿಂದರು KPSC ಇವತ್ತು ಹೆಸರು ಗೆಡಿಸ್ಕೊಂಡ್ಬಿಟ್ಟದ. ಏನಪ್ಪ ಅದರ ತಕ್ಷಣ ಎಲ್ಲರೂ ಮುಗಿರ್ತಾರೆ, ಏನಪ್ಪ ಇದು ಸಂಸ್ಥೆ ಅಂತೇಳಿ. ನಿಜವಾಗಿ ಇವತ್ತು ದೊಡ್ಡ ಸವಾಲು ನಮ್ಮ DKಶಿ ಅವ್ರ ಮುಂದೆ ಏನಪ್ಪ ಅಂದ್ರೆ KPSCಯನ್ನು ಶುದ್ಧ ಮಾಡುವಂಥದ್ದು, ಯೋಗ್ಯರನ್ನು ಆಯ್ಕೆ ಮಾಡೋದಕ್ಕೆ ಅದನ್ನು ರೆಡಿ ಮಾಡುವಂಥದ್ದು ಭಾಳ ಮಹತ್ವದ್ದು. ಹಿಂದೆ ಊಟ ಕಮಿಷನ್ ಆಯ್ತು, ಸಿದ್ದರಾಮಯ್ಯವ್ರನ್ನು ಗುದ್ದಾಡಿದ್ರು, ಮಾಡಿದರು, ಮತ್ತೆಂತ ತೆಗೆದು ಹಾಕೋದು ಮಾಡ್ರು. ಈ ಹಿಂದೆ ನಿಮಗೆ ಗೊತ್ತದ ಈ ವಿಷಯದಲ್ಲ. ನಮ್ಮ ಏನಪ್ಪ ಇವತ್ತು ಏನು ಶಿವಶಂಕರಪ್ಪ ಸಾವ್ಕಾರ್ ತನ್ನ ಮಗಳನ್ನು ಇಬ್ಬರು ಹೆಣ್ಮಕ್ಳ ಒಳಗೆ ಸೇರಿಸುವಾಗಿ ಗದ್ದಲ ಮಾಡಿದರು. ತಮ್ಮ 3B ತೆಗೆದ್ರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ನ ಗದ್ದಲ ಮಾಡಿದರು. ಈಗ ಜಗಜ್ಜಾಹಿರ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ. ಆ ಮಾತು ಬೇರೆ. ಆ ಒಂದು ಶಿವಶಂಕರಪ್ಪನವ್ರ ಹಂಗನ ಹಿಂದೂ ಅನೇಕ ಆಗಿದ್ದಾವೆ ಘಟನೆಗಳು. ನಮ್ಮ ವಿಶೇಷವಾಗಿ KPSC ಅಧ್ಯಕ್ಷರಾದ H. N. ಕೃಷ್ಣ ಅವ್ರ ಸಮಯದಲ್ಲಿ 1998, 1999, 2004 ಎಷ್ಟು ಹಗರಣಗಳಾಗಿ ಹೋಗಿದ್ದಾವೆ. ನಂತರ ಗೋನಾಳ ಭೀಮಪ್ಪ KPSC ಅಧ್ಯಕ್ಷರಾಗಿದ್ದರು. ಅವರೆಲ್ಲ ಗದ್ದಲ ಒಟ್ಟು ಪ್ರತಿಯೊಬ್ಬರು ನಡ್ತಾವೆ. ಕೆಲವರು ಹೊರಗೆ ಬರ್ತಾವೆ, ಕೆಲವೊಂದು ಮುಚ್ಕೊಂಡು ಹೋಗ್ಬಿಡ್ತಾವೆ. ಅದಕ್ಕೆ ಜನ KPSC ಎಕ್ಸಾಮ್ ಕೊಡೋದಂದ್ರೆ ಮೈ ಮೇಲೆ ಮುಳ್ಳು ಬಂದಂಗೆ ಮಾಡ್ತಾಯಿದ್ದಾರೆ ನಮ್ಮ ಯುವಕರು. ಬೇಕಾಗಿದೆ. ಇವತ್ತು ನಾವು ರಾಷ್ಟ್ರ